ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಭಾರತದಲ್ಲಿ ಕೃತಕ ಬುದ್ಧಿಮತ್ತೆಯ ಜನತಾಂತ್ರೀಕರಣ. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಗಿರೀಶ್ ಮೇರ್ವೆ. ಭಾರತದ ಅಭಿವೃದ್ಧಿಯ ಪಥದಲ್ಲಿ ಕೃತಕ ಬುದ್ಧಿಮತ್ತೆ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಇದು ಆಡಳಿತವನ್ನು ಬಲಪಡಿಸುತ್ತಿದೆ, ಸಾರ್ವಜನಿಕ ಸೇವೆಗಳ ವಿತರಣೆಯನ್ನು ಸುಧಾರಿಸುತ್ತಿದೆ ಮತ್ತು ನಾಗರಿಕರಿಗೆ ಬೃಹತ್ ಮಟ್ಟದಲ್ಲಿ ತಲುಪಬಲ್ಲ ಪರಿಹಾರಗಳನ್ನು ಒದಗಿಸುತ್ತಿದೆ. ಮಾನವನ ಪ್ರಗತಿಯು ಯಾವಾಗಲೂ ತಂತ್ರಜ್ಞಾನದಿಂದಲೇ ರೂಪಿಸಲ್ಪಟ್ಟಿದೆ. ವಿದ್ಯುತ್ ಶಕ್ತಿಯು ದೈನಂದಿನ ಜೀವನ ಮತ್ತು ಕೆಲಸದ ಶೈಲಿಯನ್ನು ಬದಲಿಸಿತು. ಕಂಪ್ಯೂಟರ್ಗಳು ಮಾಹಿತಿ ಸಂಸ್ಕರಣೆಯ ವಿಧಾನವನ್ನು ಬದಲಿಸಿದವು. ಇಂಟರ್ನೆಟ್ ಜನರು ಮತ್ತು ವ್ಯವಸ್ಥೆಗಳನ್ನು ಗಡಿಯ ಆಚೆಗೂ ಸಂಪರ್ಕಿಸಿತು ಮತ್ತು ಮೊಬೈಲ್ ಫೋನ್ಗಳು ತಂತ್ರಜ್ಞಾನವನ್ನು ನೇರವಾಗಿ ನಾಗರಿಕರ ಕೈಗೆ ತಲುಪಿಸಿದವು. ಕೃತಕ ಬುದ್ಧಿಮತ್ತೆ ಈ ತಳಹದಿಯ ಮೇಲೆ ನಿರ್ಮಾಣವಾಗಿದ್ದು, ಈಗ ಕೃಷಿ, ಆರೋಗ್ಯ, ಶಿಕ್ಷಣ, ಉತ್ಪಾದನೆ, ಹವಾಮಾನ ಕ್ರಿಯೆ ಮತ್ತು ಆಡಳಿತದಂತಹ ಕ್ಷೇತ್ರಗಳನ್ನು ಪರಿವರ್ತಿಸಲು ಮಾನವರೊಂದಿಗೆ ಕೆಲಸ ಮಾಡುತ್ತಿದೆ. ಭಾರತಕ್ಕೆ ಸಂಬಂಧಿಸಿದಂತೆ ಈ ಪ್ರಯೋಜನಗಳು ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಕೃತಕ ಬುದ್ಧಿಮತ್ತೆಯ ಜನತಾಂತ್ರೀಕರಣ ಅತ್ಯಗತ್ಯವಾಗಿದೆ. ಕೃತಕ ಬುದ್ಧಿಮತ್ತೆಯ ಜನತಾಂತ್ರೀಕರಣವು ಕಂಪ್ಯೂಟಿಂಗ್ ಪವರ್, ದತ್ತಾಂಶ ಸಂಗ್ರಹಗಳು ಮತ್ತು ಮಾದರಿ ಪರಿಸರ ವ್ಯವಸ್ಥೆಗಳ ಸಮಾನ ಲಭ್ಯತೆಯನ್ನು ಅವಲಂಬಿಸಿದೆ. ಡಿಜಿಟಲ್ ಆರ್ಥಿಕತೆಯಲ್ಲಿ ಯಾರು ಪರಿಣಾಮಕಾರಿಯಾಗಿ ನಾವೀನ್ಯತೆ ಮಾಡಬಹುದು, ಸ್ಪರ್ಧಿಸಬಹುದು ಮತ್ತು ಆಡಳಿತ ನಡೆಸಬಹುದು ಎಂಬುದನ್ನು ಇವೇ ನಿರ್ಧರಿಸುತ್ತವೆ. ಭಾರತದ ಅಭಿವೃದ್ಧಿ ಕೇಂದ್ರಿತ ಧೋರಣೆಯು ತನ್ನ ಕೃತಕ ಬುದ್ಧಿಮತ್ತೆ ಕಾರ್ಯತಂತ್ರದ ತಿರುಳಿನಲ್ಲಿ ಜನತಾಂತ್ರೀಕರಣವನ್ನು ಇರಿಸಿದೆ. ಇದು ಸ್ಟಾರ್ಟ್ಅಪ್ಗಳು, ಸಂಶೋಧಕರು, ಸಾರ್ವಜನಿಕ ಸಂಸ್ಥೆಗಳು ಮತ್ತು ವಿವಿಧ ಪ್ರದೇಶಗಳ ನಾವೀನ್ಯಕಾರರ ಭಾಗವಹಿಸುವಿಕೆಯನ್ನು ಸಾಧ್ಯವಾಗಿಸುತ್ತದೆ. ಈ ದೃಷ್ಟಿಕೋನದ ಆಧಾರದ ಮೇಲೆ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026 ಫೆಬ್ರವರಿ 16ರಿಂದ 20ರವರೆಗೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಯಿತು. ಗ್ಲೋಬಲ್ ಸೌತ್ನಲ್ಲಿ ಆಯೋಜಿಸಲಾಗುತ್ತಿರುವ ಮೊದಲ ಜಾಗತಿಕ ಎಐ ಶೃಂಗಸಭೆ ಇದಾಗಿದ್ದು, ಇದು ಅಂತರ್ಗತ ಬೆಳವಣಿಗೆ, ಆಡಳಿತ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಎಐನ ಪರಿವರ್ತಕ ಸಾಮರ್ಥ್ಯದ ಬಗ್ಗೆ ಚರ್ಚಿಸಲು ಜಾಗತಿಕ ನಾಯಕರು, ನೀತಿ ನಿರೂಪಕರು, ತಂತ್ರಜ್ಞಾನ ಕಂಪನಿಗಳು ಮತ್ತು ತಜ್ಞರನ್ನು ಒಂದೇ ವೇದಿಕೆಗೆ ತಂದಿತು. ಕೃತಕ ಬುದ್ಧಿಮತ್ತೆಯ ಜನತಾಂತ್ರೀಕರಣ ಎಂದರೆ ಕೃತಕ ಬುದ್ಧಿಮತ್ತೆಯನ್ನು ವ್ಯಾಪಕ ಮತ್ತು ವೈವಿಧ್ಯಮಯ ಬಳಕೆದಾರರಾಗಿ ಲಭ್ಯವಾಗುವಂತೆ, ಕೈಗೆಟುಕುವಂತೆ ಮತ್ತು ಬಳಸಲು ಸುಲಭವಾಗುವಂತೆ ಮಾಡುವುದು. ಇದು ಕೇವಲ ಸಿದ್ಧಪಡಿಸಿದ ಆ್ಯಪ್ಗಳ ಲಭ್ಯತೆಗಿಂತ ಮಿಗಿಲಾದುದು. ಇದು ಕಂಪ್ಯೂಟಿಂಗ್ ಪವರ್, ದತ್ತಾಂಶಗಳ ಸಂಗ್ರಹಗಳು ಮತ್ತು ಮಾದರಿ ಪರಿಸರ ವ್ಯವಸ್ಥೆಗಳಂತಹ ಎಐನ ಮೂಲಾಧಾರಗಳ ಲಭ್ಯತೆಯನ್ನು ಒಳಗೊಂಡಿದೆ. ಈ ಸಂಪನ್ಮೂಲಗಳು ಬೃಹತ್ ಪ್ರಮಾಣದಲ್ಲಿ ಲಭ್ಯವಾಗುತ್ತಿದ್ದಂತೆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಎಐ ಮೂಲಕ ತಾವು ಸಾಧಿಸಬಹುದಾದ ಗುರಿಗಳನ್ನು ವಿಸ್ತರಿಸುತ್ತಿದ್ದಾರೆ. ಭಾಷಿಣಿಯು ಕೃತಕ ಬುದ್ಧಿಮತ್ತೆ ಆಧಾರಿತ ವೇದಿಕೆಯಾಗಿದ್ದು, ಇದು ಭಾರತದ ಹಲವಾರು ಭಾಷೆಗಳಲ್ಲಿ ಅನುವಾದ ಮತ್ತು ಧ್ವನಿ ಸೇವೆಗಳನ್ನು ಒದಗಿಸುತ್ತದೆ. ನಾಗರಿಕರಿಗೆ ಓದಲು ಅಥವಾ ಬರೆಯಲು ಆ್ಯಪ್ ಜುಲೈ 2022ರಲ್ಲಿ ಪ್ರಾರಂಭವಾದಾಗಿನಿಂದ ಭಾಷಿಣಿ ಆ್ಯಪ್ 12 ಲಕ್ಷಕ್ಕೂ ಹೆಚ್ಚು ಡೌನ್ಲೋಡ್ಗಳನ್ನು ಕಂಡಿದೆ ಮತ್ತು ಪ್ರಸ್ತುತ 36ಕ್ಕೂ ಹೆಚ್ಚು ಭಾಷೆಗಳನ್ನು ಬೆಂಬಲಿಸುತ್ತಿದೆ. ಈ ವೇದಿಕೆಯು 350ಕ್ಕೂ ಹೆಚ್ಚು ಕೃತಕ ಬುದ್ಧಿಮತ್ತೆ ಮಾದರಿಗಳನ್ನು ಮತ್ತು 450ಕ್ಕೂ ಹೆಚ್ಚು ಸಕ್ರಿಯ ಗ್ರಾಹಕರನ್ನು ಹೊಂದಿದೆ. ವಿಪತ್ತು ಸನ್ನದ್ಧತೆಯನ್ನು ಬಲಪಡಿಸುವಲ್ಲಿಯೂ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ ವಹಿಸುತ್ತಿದೆ. ಭಾರತೀಯ ಹವಾಮಾನ ಇಲಾಖೆಯು ಮಳೆ, ಮಂಜು ಮತ್ತು ತೀವ್ರ ಹವಾಮಾನ ವೈಪರೀತ್ಯಗಳನ್ನು ಮುನ್ಸೂಚಿಸಲು ಎಐಯನ್ನು ಬಳಸುತ್ತಿದೆ. ಅಡ್ವಾನ್ಸ್ಡ್ ದ್ವೋರಕ್ ಟೆಕ್ನಿಕ್ನಂತಹ ಉಪಕರಣಗಳು ಚಂಡಮಾರುತದ ತೀವ್ರತೆಯನ್ನು ಅಳೆಯಲು ಸಹಾಯ ಮಾಡುತ್ತವೆ ಮತ್ತು ನೈಜ ಸಮಯದ ಸಲಹೆಗಳನ್ನು ನೀಡಲು ಮೌಸಮ್ ಜಿಪಿಟಿಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ವ್ಯಾಪಕವಾದ ಅನ್ವಯಿಕೆಯು ಭಾರತದ ನಾವೀನ್ಯತೆಯ ಭೂ ದೃಶ್ಯದಲ್ಲಿ ಪ್ರತಿಫಲಿಸುತ್ತಿದೆ. ಜನವರಿ 2026ರ ಹೊತ್ತಿಗೆ ಭಾರತವು 2 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳೊಂದಿಗೆ ಜಾಗತಿಕವಾಗಿ ಮೊದಲ 3 ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗಳಲ್ಲಿ ಸ್ಥಾನ ಪಡೆದಿದೆ. ಈ ಸ್ಟಾರ್ಟ್ಅಪ್ಗಳಲ್ಲಿ ಸುಮಾರು 90% ಯಾವುದಾದರೊಂದು ರೂಪದಲ್ಲಿ ಕೃತಕ ಬುದ್ಧಿಮತ್ತೆ ಚಾಲಿತವಾಗಿವೆ ಎಂದು ಅಂದಾಜಿಸಲಾಗಿದೆ. ಇದು ದೇಶಾದ್ಯಂತ ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರದಲ್ಲಿ ಎಐ ಎಷ್ಟು ಆಳವಾಗಿ ಬೆಸೆದುಕೊಂಡಿದೆ ಎಂಬುದನ್ನು ಉಲ್ಲೇಖಿಸುತ್ತದೆ. ಕೃತಕ ಬುದ್ಧಿಮತ್ತೆಯನ್ನು ಜನತಾಂತ್ರೀಕರಣಗೊಳಿಸುವುದಕ್ಕೆ ಕೃತಕ ಬುದ್ಧಿಮತ್ತೆಗೆ ಶಕ್ತಿ ನೀಡುವ ಅಡಿಪಾಯದ ಮೂಲಸೌಕರ್ಯವು ಮುಕ್ತವಾಗಿರಬೇಕು, ಕೈಗೆಟುಕುವಂತಿರಬೇಕು ಮತ್ತು ವ್ಯಾಪಕವಾಗಿ ಲಭ್ಯವಿರಬೇಕು ಎಂಬುದು ಅಗತ್ಯವಾಗಿದೆ. ಭಾರತದ ಈ ವಿಧಾನವು ಅದರ ಸಂಪೂರ್ಣ ಎಐ ಸ್ಟ್ಯಾಕ್ನಿಂದ ಮಾರ್ಗದರ್ಶಿಸಲ್ಪಟ್ಟಿದೆ. ಇದು ಅಪ್ಲಿಕೇಶನ್ಗಳು, ಮಾದರಿಗಳು, ಕಂಪ್ಯೂಟ್ ಮೂಲಸೌಕರ್ಯ ಮತ್ತು ಇಂಧನಗಳನ್ನು ಒಳಗೊಂಡಿದ್ದು, ಇವುಗಳನ್ನು ಪರಸ್ಪರ ಸಂಪರ್ಕ ಹೊಂದಿದ ರಾಷ್ಟ್ರೀಯ ಸಾಮರ್ಥ್ಯಗಳೆಂದು ಪರಿಗಣಿಸುತ್ತದೆ.
ಮಾರ್ಚ್ 2024ರಲ್ಲಿ 5 ವರ್ಷಗಳ ಅವಧಿಗೆ ರು 10,371.92 ಕೋಟಿ ವೆಚ್ಚದೊಂದಿಗೆ ಅನುಮೋದಿಸಲಾದ ಇಂಡಿಯಾ ಎಐ ಮಿಷನ್ ಲಭ್ಯತೆಯನ್ನು ವಿಸ್ತರಿಸುವ ಮೂಲಕ ದತ್ತಾಂಶದ ಲಭ್ಯತೆಯನ್ನು ಬಲಪಡಿಸುವ ಮೂಲಕ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಎಐನ ಜವಾಬ್ದಾರಿಯುತ ಬಳಕೆಯನ್ನು ಸಕ್ರಿಯಗೊಳಿಸುವ ಮೂಲಕ ಈ ಹಾದಿಗೆ ಭದ್ರ ಬುನಾದಿ ಹಾಕುತ್ತಿದೆ. ಉತ್ತಮ ಗುಣಮಟ್ಟದ ದತ್ತಾಂಶ ಸಂಗ್ರಹಗಳು ಮತ್ತು ಮರುಬಳಕೆ ಮಾಡಬಹುದಾದ ಮಾದರಿಗಳ ಲಭ್ಯತೆಯು ಕೃತಕ ಬುದ್ಧಿಮತ್ತೆ ಜನತಾಂತ್ರೀಕರಣದ ಪ್ರಮುಖ ಚಾಲಕ ಶಕ್ತಿಯಾಗಿದೆ. ರಾಷ್ಟ್ರೀಯ ವೇದಿಕೆಗಳು ಅಭಿವರ್ಧಕರಿಗೆ ಎಲ್ಲವನ್ನೂ ಮೊದಲಿನಿಂದ ನಿರ್ಮಿಸುವ ಬದಲಿಗೆ ಸಿದ್ಧವಾಗಿರುವ ದತ್ತಾಂಶ ಮತ್ತು ಮಾದರಿ ಸಂಪನ್ಮೂಲಗಳೊಂದಿಗೆ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತಿವೆ. ಈ ಪ್ರಯತ್ನಕ್ಕೆ ಬೆಂಬಲವಾಗಿ ಎಐ ದತ್ತಾಂಶಗಳು ಮತ್ತು ಮಾದರಿಗಳಿಗಾಗಿ ರಾಷ್ಟ್ರೀಯ ವೇದಿಕೆಯಾದ ಎಐ ಕೋಶ ಕಾರ್ಯನಿರ್ವಹಿಸುತ್ತಿದೆ. ಇದು ಸರ್ಕಾರಿ ಮತ್ತು ಸರ್ಕಾರೇತರ ಮೂಲಗಳಿಂದ ದತ್ತಾಂಶ ಸಂಗ್ರಹಗಳನ್ನು ಒಂದೆಡೆ ಸೇರಿಸಿ ಅವುಗಳನ್ನು ವಿವಿಧ ಕ್ಷೇತ್ರಗಳಿಗೆ ಲಭ್ಯವಾಗುವಂತೆ ಮಾಡುತ್ತದೆ. ಇಂತಹ ಹಂಚಿಕೆಯ ಲಭ್ಯತೆಯು ನಾವೀನ್ಯತೆಯನ್ನು ವೇಗಗೊಳಿಸಲು ಮತ್ತು ಬಳಕೆದಾರರ ವಿಶಾಲ ಸಮುದಾಯವನ್ನು ತಲುಪಲು ಸಹಾಯ ಮಾಡುತ್ತದೆ. ಭಾರತದ ಎಐ ಸಂಪನ್ಮೂಲ ವೇದಿಕೆಯು ಫೆಬ್ರವರಿ 2026ರ ಹೊತ್ತಿಗೆ ಎಐ ಕೋಶ ಒಂದೇ ರಾಷ್ಟ್ರೀಯ ವೇದಿಕೆಯಡಿ 20 ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ 7,541 ದತ್ತಾಂಶ ಸಂಗ್ರಹಗಳನ್ನು ಮತ್ತು 273 ಎಐ ಮಾದರಿಗಳನ್ನು ಒಗ್ಗೂಡಿಸಿದೆ. ಡಿಸೆಂಬರ್ 2025ರ ವೇಳೆಗೆ ಈ ವೇದಿಕೆಯು 3.85 ಲಕ್ಷಕ್ಕೂ ಹೆಚ್ಚು ಭೇಟಿಗಳನ್ನು, 11,000 ನೋಂದಾಯಿತ ಬಳಕೆದಾರರನ್ನು ಮತ್ತು 26,000 ಡೌನ್ಲೋಡ್ಗಳನ್ನು ದಾಖಲಿಸಿದೆ. ದತ್ತಾಂಶದ ಲಭ್ಯತೆಯ ಜೊತೆಗೆ ಭಾರತವು ಭಾರತೀಯ ದತ್ತಾಂಶ ಮತ್ತು ಭಾಷೆಗಳ ಮೇಲೆ ತರಬೇತಿ ಪಡೆದ ತನ್ನದೇ ಆದ ಬೃಹತ್ ಮಲ್ಟಿಮೋಡಲ್ ಎಐ ಮಾದರಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ವಿಧಾನವು ತಾಂತ್ರಿಕ ಸ್ವಾವಲಂಬನೆಯನ್ನು ಬಲಪಡಿಸುವುದಲ್ಲದೆ ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಪರಿಹಾರಗಳನ್ನು ಒದಗಿಸುವುದನ್ನು ಖಚಿತಪಡಿಸುತ್ತದೆ. ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ 500ಕ್ಕೂ ಹೆಚ್ಚು ಪ್ರಸ್ತಾವನೆಗಳು ಸ್ವೀಕೃತವಾಗಿದ್ದು, ಮೊದಲ 2 ಹಂತಗಳಲ್ಲಿ 12 ಸ್ಟಾರ್ಟ್ಅಪ್ಗಳನ್ನು ಆಯ್ಕೆ ಮಾಡಲಾಗಿದೆ. ಐತಿಹಾಸಿಕವಾಗಿ ಕಂಪ್ಯೂಟಿಂಗ್ ಪವರ್ನ ಸೀಮಿತ ಲಭ್ಯತೆಯು ಎಐ ಅಭಿವೃದ್ಧಿಯನ್ನು ಕೇವಲ ಕೆಲವು ದೊಡ್ಡ ಸಂಸ್ಥೆಗಳಿಗೆ ಮಾತ್ರ ಸೀಮಿತಗೊಳಿಸಿತ್ತು. ರಿಯಾಯಿತಿ ದರದ ಮತ್ತು ಹಂಚಿಕೆಯ ಕಂಪ್ಯೂಟ್ ಸಂಪನ್ಮೂಲಗಳ ಮೂಲಕ ಈ ಅಡಚಣೆಯನ್ನು ನಿವಾರಿಸಲಾಗುತ್ತಿದೆ. ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ 38,000ಕ್ಕೂ ಹೆಚ್ಚು ಹೈ ಎಂಡ್ ಜಿಪಿಯುಗಳನ್ನು ಅಳವಡಿಸಿಕೊಳ್ಳಲಾಗಿದ್ದು, ಅವು ಪ್ರತಿ ಗಂಟೆಗೆ ಕೇವಲ ₹65 ದರದಲ್ಲಿ ಲಭ್ಯವಿವೆ. ಇದು ಜಾಗತಿಕ ಸರಾಸರಿ ವೆಚ್ಚದ ಸುಮಾರು 1/3 ಮಾತ್ರವಾಗಿದೆ. ಇದರ ಜೊತೆಗೆ ಸುಧಾರಿತ ಎಐ ಸಂಸ್ಕರಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ವಿಸ್ತರಿಸಲು 1,050 ಟಿಪಿಯುಗಳನ್ನು ಸಹ ಸೇರ್ಪಡಿಸಲಾಗಿದೆ. ಜಿಪಿಯು ಅಥವಾ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಎಂಬುದು ಒಂದು ಶಕ್ತಿಯುತವಾದ ಕಂಪ್ಯೂಟರ್ ಚಿಪ್ ಆಗಿದೆ. ಇದು ಯಂತ್ರಗಳು ವೇಗವಾಗಿ ಯೋಚಿಸಲು, ಚಿತ್ರಗಳನ್ನು ಸಂಸ್ಕರಿಸಲು ಮತ್ತು ಎಐ ಪ್ರೋಗ್ರಾಂಗಳನ್ನು ಚಲಾಯಿಸಲು ಮತ್ತು ಸಂಕೀರ್ಣ ಕಾರ್ಯಗಳನ್ನು ಸಾಮಾನ್ಯ ಪ್ರೊಸೆಸರ್ಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಟಿಪಿಯು ಅಥವಾ ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟ್ ಎಂಬುದು ಕೃತಕ ಬುದ್ಧಿಮತ್ತೆಯ ಕಾರ್ಯಗಳಿಗಾಗಿಯೇ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಂಪ್ಯೂಟರ್ ಚಿಪ್ ಆಗಿದೆ. ಕೃತಕ ಬುದ್ಧಿಮತ್ತೆ ಮಾದರಿಗಳಿಗೆ ತರಬೇತಿ ನೀಡುವ ಮತ್ತು ಅವುಗಳನ್ನು ಚಲಾಯಿಸುವಂತಹ ಕೆಲಸಗಳಿಗಾಗಿ ಬೃಹತ್ ಪ್ರಮಾಣದ ದತ್ತಾಂಶವನ್ನು ಅತ್ಯಂತ ವೇಗವಾಗಿ ಸಂಸ್ಕರಿಸಲು ಟಿಪಿಯು ಅನ್ನು ನಿರ್ಮಿಸಲಾಗಿದೆ. ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಮೂಲಕ ಉನ್ನತ ಮಟ್ಟದ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಲಾಗುತ್ತಿದೆ. ಪರಂ ಸಿದ್ಧಿ ಎಐ ಮತ್ತು ಐರಾವತ್ನಂತಹ ವ್ಯವಸ್ಥೆಗಳು ಭಾಷಾ ಸಂಸ್ಕರಣೆ, ಹವಾಮಾನ ಮುನ್ಸೂಚನೆ ಮತ್ತು ಔಷಧ ಸಂಶೋಧನೆಯಂತಹ ಅನ್ವಯಿಕೆಗಳಿಗಾಗಿ ಹಂಚಿಕೆಯ ಬಳಕೆಯನ್ನು ಬೆಂಬಲಿಸುತ್ತಿವೆ. ಕೇಂದ್ರ ಬಜೆಟ್ 2026-27 ಈ ದಿಕ್ಕಿನಲ್ಲಿ ಮತ್ತೊಂದು ಪ್ರಮುಖ ಹೆಜ್ಜೆಯನ್ನಿಟ್ಟಿದ್ದು, ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಅನ್ನು ಘೋಷಿಸಿದೆ. ಹಣಕಾಸು ವರ್ಷ 2026-27ಕ್ಕೆ 1,000 ಕೋಟಿ ರೂಪಾಯಿ ಅನುದಾನವನ್ನು ನಿಗದಿಪಡಿಸಲಾಗಿದ್ದು, ಉದ್ಯಮ ನೇತೃತ್ವದ ಸಂಶೋಧನೆ ಮತ್ತು ತರಬೇತಿ ಕೇಂದ್ರಗಳ ಮೇಲೆ ಹೆಚ್ಚಿನ ಗಮನ ಹರಿಸಲಾಗಿದೆ. ಈ ಹಂತವು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಆಳಗೊಳಿಸುವ ಮತ್ತು ಭವಿಷ್ಯಕ್ಕೆ ಸಿದ್ಧವಿರುವ ನುರಿತ ಕಾರ್ಯಪಡೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ವ್ಯಾಪಕವಾದ ಎಐ ಯೋಜನೆಗಾಗಿ ಸ್ಕೇಲೆಬಲ್ ಡೇಟಾ ಸೆಂಟರ್ಗಳು ಮತ್ತು ವಿಶ್ವಾಸಾರ್ಹ ಸಂಪರ್ಕವು ಅತ್ಯಗತ್ಯ 5G ಮೊಬೈಲ್ ಸೇವೆಗಳು ಈಗ ದೇಶದ 99.9% ಜಿಲ್ಲೆಗಳಲ್ಲಿ ಲಭ್ಯವಿದ್ದು, 85% ಜನಸಂಖ್ಯೆಯನ್ನು ತಲುಪಿವೆ. ಅಕ್ಟೋಬರ್ 2025ರ ಹೊತ್ತಿಗೆ ದೇಶಾದ್ಯಂತ 5.08 ಲಕ್ಷ 5G ಬೇಸ್ ಟ್ರಾನ್ಸ್ಸೀವರ್ ಸ್ಟೇಷನ್ಗಳನ್ನು ಸ್ಥಾಪಿಸಲಾಗಿದೆ. ಹೆಚ್ಚುತ್ತಿರುವ ಮೊಬೈಲ್ ವ್ಯಾಪ್ತಿ ಮತ್ತು ಡೇಟಾ ಸೆಂಟರ್ ಪರಿಸರ ವ್ಯವಸ್ಥೆಯ ವಿಸ್ತರಣೆಯು ದೂರದ ಪ್ರದೇಶಗಳಲ್ಲಿರುವ ಸಾಮಾನ್ಯ ಮನುಷ್ಯರಿಗೂ ಈ ಡೇಟಾ ಸೆಂಟರ್ಗಳಿಂದ ಬೆಂಬಲಿತವಾದ ಅಪ್ಲಿಕೇಶನ್ಗಳನ್ನು ಬಳಸಲು ಮತ್ತು ಅವುಗಳ ಅಭಿವೃದ್ಧಿಗೆ ಕೊಡುಗೆ ನೀಡಲು ಹೊಸ ಅವಕಾಶಗಳನ್ನು ತೆರೆಯುತ್ತದೆ.
ಎಲ್ಲ ಎಐ ಮೂಲಸೌಕರ್ಯಗಳಿಗೆ ವಿಶ್ವಾಸಾರ್ಹ ಇಂಧನ ಪೂರೈಕೆಯು ಅಡಿಪಾಯವಾಗಿದೆ. ಕೃತಕ ಬುದ್ಧಿಮತ್ತೆ ಡೇಟಾ ಸೆಂಟರ್ಗಳು ಹೆಚ್ಚಿನ ವಿದ್ಯುತ್ ಬಳಸುವುದರಿಂದ ಸುಸ್ಥಿರತೆ ಮತ್ತು ಸ್ಥಿರತೆ ಅತ್ಯಗತ್ಯ. ಭಾರತದ ಹಸಿರು ಇಂಧನ ಪರಿವರ್ತನೆಯು ಈ ಅಗತ್ಯವನ್ನು ಪೂರೈಸುತ್ತಿದೆ. ದತ್ತಾಂಶ, ಕಂಪ್ಯೂಟ್ ಚಿಪ್ಗಳು, ಸಂಪರ್ಕ ಮತ್ತು ಇಂಧನದ ಲಭ್ಯತೆಯನ್ನು ವಿಸ್ತರಿಸುವ ಮೂಲಕ ಭಾರತವು ದೇಶಾದ್ಯಂತ ಇರುವ ನಾವೀನ್ಯಕಾರರಿಗೆ ಮತ್ತು ಸಂಸ್ಥೆಗಳಿಗೆ ಎಐ ಸಾಮರ್ಥ್ಯಗಳು ದೊರೆಯುವಂತೆ ಖಚಿತಪಡಿಸುತ್ತಿದೆ. ಕೃತಕ ಬುದ್ಧಿಮತ್ತೆ ಮೂಲಸೌಕರ್ಯವನ್ನು ಜನತಾಂತ್ರೀಕರಣಗೊಳಿಸಲು ಪೂರಕವಾದ ನಿಯಂತ್ರಕ ಮತ್ತು ನೀತಿ ಚೌಕಟ್ಟು ಬಹಳ ಮುಖ್ಯವಾಗಿದೆ. ಭಾರತವು ಭದ್ರತೆ, ಕೈಗೆಟುಕುವ ದರ ಮತ್ತು ಸಾರ್ವಜನಿಕ ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಎಐ ಲಭ್ಯತೆಯನ್ನು ಸಕ್ರಿಯಗೊಳಿಸುವ ವಿಶ್ವಾಸಾರ್ಹ ಡಿಜಿಟಲ್ ಅಡಿಪಾಯವನ್ನು ನಿರ್ಮಿಸುವತ್ತ ಗಮನ ಹರಿಸಿದೆ. ಡಿಜಿಟಲ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಭಾರತ ಸರ್ಕಾರದ ಕ್ಲೌಡ್ ಅಗತ್ಯಗಳನ್ನು ಪೂರೈಸಲು ಮೇಘರಾಜ್ ಹೆಸರಿನ ಜಿಐ ಕ್ಲೌಡ್ ಅನ್ನು ಸ್ಥಾಪಿಸಲಾಯಿತು. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಬೆಂಬಲದೊಂದಿಗೆ ಇದು ಈ ಆಡಳಿತ ಸೇವೆಗಳ ವಿತರಣೆಗಾಗಿ ಸುರಕ್ಷಿತ ಮತ್ತು ಸ್ಕೇಲೆಬಲ್ ಕ್ಲೌಡ್ ಸೇವೆಗಳನ್ನು ಒದಗಿಸುತ್ತದೆ. ಬಳಸಿದಷ್ಟೇ ಪಾವತಿಸಿ ಸೌಲಭ್ಯ, ಕ್ಷಿಪ್ರ ನಿಯೋಜನೆ ಮತ್ತು ಬೇಡಿಕೆಗೆ ಅನುಗುಣವಾಗಿ ಸಂಪನ್ಮೂಲ ಒದಗಿಸುವ ವೈಶಿಷ್ಟ್ಯಗಳು ಎಐ ಅಳವಡಿಕೆಗೆ ತಗಲುವ ವೆಚ್ಚ ಮತ್ತು ತಾಂತ್ರಿಕ ಅಡೆತಡೆಗಳನ್ನು ಕಡಿಮೆ ಮಾಡುತ್ತವೆ. ಡಿಸೆಂಬರ್ 2025 ಹೊತ್ತಿಗೆ 2170 ಸಚಿವಾಲಯಗಳು ಮತ್ತು ಇಲಾಖೆಗಳು ಈಗಾಗಲೇ ಮೇಘರಾಜ್ನಲ್ಲಿ ಅಪ್ಲಿಕೇಶನ್ಗಳನ್ನು ಹೋಸ್ಟ್ ಮಾಡಿವೆ. ಭಾರತದ ದತ್ತಾಂಶ ಆಡಳಿತ ಚೌಕಟ್ಟು ಮುಕ್ತತೆ ಮತ್ತು ರಕ್ಷಣೆಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. 2012ರ ರಾಷ್ಟ್ರೀಯ ದತ್ತಾಂಶ ಹಂಚಿಕೆ ಮತ್ತು ಲಭ್ಯತೆ ನೀತಿಯ ಅಡಿಯಲ್ಲಿ 2017ರಲ್ಲಿ ಪರಿಚಯಿಸಲಾದ ಸರ್ಕಾರಿ ಮುಕ್ತ ದತ್ತಾಂಶ ಪರವಾನಗಿ ಸೂಕ್ಷ್ಮವಲ್ಲದ ಸಾರ್ವಜನಿಕ ದತ್ತಾಂಶಗಳ ಮರುಬಳಕೆಯನ್ನು ಸಾಧ್ಯವಾಗಿಸುತ್ತದೆ. ಅದೇ ಸಮಯದಲ್ಲಿ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಕಾಯ್ದೆ 2023 ವೈಯಕ್ತಿಕ ದತ್ತಾಂಶಗಳ ರಕ್ಷಣೆಯನ್ನು ಬಲಪಡಿಸುತ್ತದೆ. ಇದು ಅಂತಹ ದತ್ತಾಂಶಗಳನ್ನು ನಿರ್ವಹಿಸುವ ಎಲ್ಲ ಸಂಸ್ಥೆಗಳಿಗೆ ಸ್ಪಷ್ಟವಾದ ಅನುಸರಣಾ ನಿಯಮಗಳನ್ನು ವಿಧಿಸುತ್ತದೆ. ಆ ಮೂಲಕ ಸಾರ್ವಜನಿಕರಲ್ಲಿ ನಂಬಿಕೆ ಮತ್ತು ಹೊಣೆಗಾರಿಕೆಯನ್ನು ಮೂಡಿಸುತ್ತದೆ. ಎಐನ ಜನತಾಂತ್ರೀಕರಣವು ತಂತ್ರಜ್ಞಾನದಷ್ಟೇ ಜನರ ಮೇಲೂ ಅವಲಂಬಿತವಾಗಿದೆ. ಎಐಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು, ಜವಾಬ್ದಾರಿಯುತವಾಗಿ ಬಳಸಲು ಮತ್ತು ನೈಜ ಸಮಸ್ಯೆಗಳನ್ನು ಪರಿಹರಿಸಲು ಅದನ್ನು ಅನ್ವಯಿಸಲು ನುರಿತ ಮತ್ತು ಸುಶಿಕ್ಷಿತ ಕಾರ್ಯಪಡೆಯನ್ನು ನಿರ್ಮಿಸುವುದು ಅತ್ಯಗತ್ಯ. ಭಾರತದ ಈ ವಿಧಾನವು ಶಾಲಾ ಶಿಕ್ಷಣದಿಂದ ಹಿಡಿದು ಸುಧಾರಿತ ಸಂಶೋಧನೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ಕಲಿಕೆಯ ಮಾರ್ಗಗಳನ್ನು ಸೃಷ್ಟಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ಅಷ್ಟೇ ಅಲ್ಲದೆ ಈ ಅವಕಾಶಗಳು ಕೇವಲ ಪ್ರಮುಖ ನಗರಗಳಿಗೆ ಸೀಮಿತವಾಗದೆ ಎಲ್ಲೆಡೆ ವಿಸ್ತರಿಸುವುದನ್ನು ಇದು ಖಚಿತಪಡಿಸುತ್ತದೆ. ಸಂಶೋಧನಾ ಆಧಾರಿತ ನಾವೀನ್ಯತೆಯನ್ನು ಉತ್ತೇಜಿಸಲು ಸರ್ಕಾರವು ಆರೋಗ್ಯ, ರಕ್ಷಣೆ, ಕೃಷಿ ಮತ್ತು ಸುಸ್ಥಿರ ನಗರಗಳಂತಹ ಆದ್ಯತೆಯ ವಲಯಗಳಲ್ಲಿ ಉತ್ಕೃಷ್ಟತಾ ಕೇಂದ್ರಗಳನ್ನು ಸ್ಥಾಪಿಸಿದೆ. 2025ರ ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣಕ್ಕಾಗಿ 4ನೇ ಉತ್ಕೃಷ್ಟತಾ ಕೇಂದ್ರವನ್ನು ಘೋಷಿಸಲಾಯಿತು. ಈ ಕೇಂದ್ರಗಳು ಶೈಕ್ಷಣಿಕ ಸಂಸ್ಥೆಗಳು, ಉದ್ಯಮ ಮತ್ತು ಸರ್ಕಾರಿ ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡುವ ಸಹಯೋಗದ ವೇದಿಕೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇದರ ಜೊತೆಗೆ ಯುವಕರಿಗೆ ಉದ್ಯಮಕ್ಕೆ ಪೂರಕವಾದ ಎಐ ಕೌಶಲ್ಯಗಳನ್ನು ಕಲಿಸಲು ಮತ್ತು ಭವಿಷ್ಯದ ಕಾರ್ಯಪಡೆಯನ್ನು ಸಿದ್ಧಪಡಿಸಲು 5 ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಉತ್ಕೃಷ್ಟತಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಕ್ರಾಫ್ಟ್ಸ್ ಮ್ಯಾನ್ ಟ್ರೈನಿಂಗ್ ಸ್ಕೀಮ್ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಸೇರಿದಂತೆ 31 ಹೊಸ ಯುಗದ ಕೋರ್ಸ್ಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ. ದೇಶಾದ್ಯಂತ ಇರುವ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಮತ್ತು ರಾಷ್ಟ್ರೀಯ ಕೌಶಲ್ಯ ತರಬೇತಿ ಸಂಸ್ಥೆಗಳ ಜಾಲದ ಮೂಲಕ ಈ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಸರ್ಕಾರದಲ್ಲಿ ಎಐ ಸಾಮರ್ಥ್ಯವನ್ನು ಬಲಪಡಿಸಲು ಸಾರ್ವಜನಿಕ ಅಧಿಕಾರಿಗಳಿಗಾಗಿ ಎಐ ಕಾಂಪಿಟೆನ್ಸಿ ಫ್ರೇಮ್ವರ್ಕ್ ಅನ್ನು ಪರಿಚಯಿಸಲಾಗಿದೆ. ಈ ಚೌಕಟ್ಟು ಅಧಿಕಾರಿಗಳಿಗೆ ಅಗತ್ಯವಾದ ಎಐ ಕೌಶಲ್ಯಗಳನ್ನು ಪಡೆಯಲು ಮತ್ತು ಅವುಗಳನ್ನು ನೀತಿ ನಿರೂಪಣೆ ಹಾಗೂ ಆಡಳಿತದಲ್ಲಿ ಅನ್ವಯಿಸಲು ವ್ಯವಸ್ಥಿತ ತರಬೇತಿಯನ್ನು ನೀಡುತ್ತದೆ. ಇಂಡಿಯಾ ಎಐ ಮಿಷನ್ ಫೆಲೋಶಿಪ್ಗಳು ಮತ್ತು ಮೂಲಸೌಕರ್ಯಗಳ ಮೂಲಕ ಸುಧಾರಿತ ಶಿಕ್ಷಣ ಮತ್ತು ಸಂಶೋಧನೆಯನ್ನು ಬೆಂಬಲಿಸುತ್ತಿದೆ. 500 ಪಿಎಚ್ಡಿ ಸಂಶೋಧಕರು, 5,000 ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು 8,000 ಪದವಿ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಜುಲೈ 2025ರ ವೇಳೆಗೆ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಫೆಲೋಶಿಪ್ ಪಡೆದಿದ್ದಾರೆ ಮತ್ತು 73 ಸಂಸ್ಥೆಗಳು ಪಿಎಚ್ಡಿ ಅಭ್ಯರ್ಥಿಗಳನ್ನು ದಾಖಲಿಸಿಕೊಂಡಿವೆ. ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಡೇಟಾ ಮತ್ತು ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುತ್ತಿದೆ. ಎನ್ಐಇಎಲ್ಐಟಿ ಮತ್ತು ಉದ್ಯಮ ಪಾಲುದಾರರ ಸಹಯೋಗದೊಂದಿಗೆ ಈಗಾಗಲೇ 31 ಲ್ಯಾಬ್ಗಳನ್ನು ಪ್ರಾರಂಭಿಸಲಾಗಿದೆ ಹಾಗೂ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಹೆಚ್ಚುವರಿ ಲ್ಯಾಬ್ಗಳನ್ನು ಸ್ಥಾಪಿಸಲು 174 ಐಟಿಐ ಮತ್ತು ಪಾಲಿಟೆಕ್ನಿಕ್ಗಳನ್ನು ಗುರುತಿಸಿವೆ. ಒಟ್ಟಾರೆಯಾಗಿ ಈ ಉಪಕ್ರಮಗಳು ಎಐ ಸಾಕ್ಷರತೆಯನ್ನು ಬಲಪಡಿಸುತ್ತಿವೆ, ಕೌಶಲ್ಯ ಅಭಿವೃದ್ಧಿಯನ್ನು ವಿಸ್ತರಿಸುತ್ತಿವೆ ಮತ್ತು ಎಐ ಪರಿಸರ ವ್ಯವಸ್ಥೆಯಲ್ಲಿ ಒಳಗೊಳ್ಳುವಿಕೆ ಹಾಗೂ ಸುಸ್ಥಿರ ಬೆಳವಣಿಗೆಯನ್ನು ಬೆಂಬಲಿಸುವ ಪ್ರತಿಭಾವಂತ ಕಾರ್ಯಪಡೆಯನ್ನು ನಿರ್ಮಿಸುತ್ತಿವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.